ಖಿನ್ನತೆ ಕೆಲವೊಮ್ಮೆ ನಮಗೆ ಜೀವನದಲ್ಲಿ ಬೇಸರವಾಗುವಂತಹ ಘಟನೆಗಳು ಅಥವಾ ಕಹಿಯಾದ ಘಟನೆಗಳು ನಡೆದಾಗ ದುಃಖ ಆಗುವುದು ಸಹಜ. ಆದರೆ ಈ ಭಾವನೆ ತುಂಬಾ ದಿನಗಳವರೆಗೆ, ಅಂದ್ರೆ ಕನಿಷ್ಠ 3 ವಾರಗಳವರೆಗೆ ಅಥವಾ ಮತ್ತೆ ಮತ್ತೆ ಕಾಣಿಸಿಕೊಳ್ತಾ ಇದ್ರೆ ನಮ್ಮ ಸಾಮಾನ್ಯ ಜೀವನದಲ್ಲಿ ಆತ್ಮವಿಶ್ವಾಸದ ಕುಸಿತ ಉಂಟಾಗುತ್ತದೆ. ಹೀಗೆ ಭಾವನಾತ್ಮಕವಾಗಿ ಯಾವುದೇ ಆಶಯ ಇಲ್ಲದೆ ಇರುವ ಮಾನಸಿಕ ಸ್ಥಿತಿಯನ್ನ ಖಿನ್ನತೆ ಎಂದು ಕರೆಯುತ್ತಾರೆ. 10 ವರ್ಷಗಳ ಹಿಂದೆ ನಟಿ ದೀಪಿಕಾ ಪಡುಕೋಣೆ ಅವರು ತಾನು ಖಿನ್ನತೆಯಿಂದ ಬಳಲುತ್ತಿದ್ದುದಾಗಿ ಹೇಳಿಕೊಂಡಿದ್ದರು. ಖಿನ್ನತೆಗೊಳಗಾಗುತ್ತಿರುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ. ವಿಶ್ವಸಂಸ್ಥೆಯು ಮಾಡಿದ ಸಮೀಕ್ಷೆಯ ಪ್ರಕಾರ ಜಗತ್ತಿನಲ್ಲಿ 280 ಮಿಲಿಯನ್ನಷ್ಟು ಜನರು ಖಿನ್ನತೆಯಿಂದ ಬಳಲುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಂತೂ ಖಿನ್ನತೆ ಎಲ್ಲರಲ್ಲೂ ಕಂಡುಬರುವ ಸಮಸ್ಯೆಯಾಗಿದೆ. ಖಿನ್ನತೆಗೊಳಗಾದ ವ್ಯಕ್ತಿಯ ಮನಸ್ಸು ದುರ್ಬಲವಾಗಿರುತ್ತದೆ. ಮನಸ್ಸಿಗೆ ಕೆಟ್ಟ ಆಲೋಚನೆಗಳು ಬರುತ್ತಿರುತ್ತದೆ. ಖಿನ್ನತೆಯಿಂದ ಬಳಲುತ್ತಿರುವ ವ್ಯಕ್ತಿಯು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ದುರ್ಬಲರಾಗಿರುತ್ತಾರೆ. ಹಾಗಾಗಿ ಚುರುಕಿನಿಂದ ಯಾವುದೇ ಕೆಲಸವನ್ನ ಮಾಡಲು ಅವರಿಂದ ಸಾಧ್ಯವಾಗುವುದಿಲ್ಲ. ಖಿನ್ನತೆಯ ಕೆಲವು ಲಕ್ಷಣಗಳ ಬಗ್ಗೆ ತಿಳಿಯೋಣ. ನಿರಾಶೆಯ ಭಾವನೆ ಅಥವಾ ನಿರುತ್ಸಾಹ. ಖಿನ್ನತೆಗೆ ಒಳಗಾದವರಲ್ಲಿ ಯಾವುದೇ ಕೆಲಸ ಕಾರ್ಯ ಮಾಡುವಲ್ಲಿ ಆಸಕ್ತಿ ಇರುವುದಿಲ್ಲ. ತುಂಬಾ ಸುಸ್ತು ಆದವರಂತೆ ಕಾಣುತ್ತಾರೆ. ಹಾಗೆ ಯಾವಾಗಲೂ ಮಲಗಿಕೊಂಡೇ ಇರುತ್ತಾರೆ. ಕೆಲಸಗಳಲ್ಲಿ ಆಸಕ್ತಿ ಕಳೆದುಕೊಳ್ಳುವುದು, ಇಷ್ಟಪಟ್ಟು ಮಾಡುತ್ತಿದ್ದ ಕೆಲಸಗಳಲ್ಲಿ ನಿರಾಸಕ್ತಿ ತೋರಿಸುವುದು, ಇವೆಲ್ಲವೂ ಖಿನ್ನತೆಯ ಲಕ್ಷಣಗಳು. ತುಂಬಾ ಕೋಪ, ವಿಶ್ರಾಂತಿ ಇಲ್ಲದಿರುವುದು, ದೇಹವು ಭಾರವೆನಿಸುವುದು ಹಾಗೂ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡಲು ಕೂಡ ದೀರ್ಘ ಸಮಯ ತೆಗೆದುಕೊಳ್ಳುವುದು, ದೈಹಿಕ ದಣಿವು, ಸದಾ ಆಯಾಸ, ನಿರುತ್ಸಾಹ, ದೇಹದಲ್ಲಿ ಶಕ್ತಿ ಕಡಿಮೆ ಆಗುವಂತೆ ಅನಿಸುವುದು ಖಿನ್ನತೆಯ ಲಕ್ಷಣಗಳಲ್ಲಿ ಒಂದು. ಏಕಾಗ್ರತೆಯ ಕೊರತೆ ಹಾಗೂ ಜ್ಞಾಪಕ ಶಕ್ತಿ ಕುಂದುವುದು, ಏಕಾಗ್ರತೆ ಇಲ್ಲದಿರುವುದು, ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಆಗದೇ ಇರುವುದು, ಆತ್ಮವಿಶ್ವಾಸ ಕಳೆದುಕೊಳ್ಳುವುದು ಕೂಡ ಖಿನ್ನತೆಯ ಲಕ್ಷಣ. ಒಂಟಿತನ. ಖಿನ್ನತೆಗೆ ಒಳಗಾದವರು ಯಾರೊಂದಿಗೂ ಬೆರೆಯಲು ಇಷ್ಟಪಡುವುದಿಲ್ಲ. ಸಾಮಾಜಿಕ ಪ್ರತ್ಯೇಕತೆ ಮತ್ತು ದಿನನಿತ್ಯದ ಚಟುವಟಿಕೆಗಳಲ್ಲಿ ಆಸಕ್ತಿ ಕಳೆದುಕೊಳ್ಳುವುದು ಇತ್ಯಾದಿ. ಹಾಗಾದರೆ ಖಿನ್ನತೆಯಿಂದ ಹೊರಬರಲು ಇರುವ ಮಾರ್ಗಗಳ ಬಗ್ಗೆ ಕೂಡ ತಿಳಿಯೋಣ ಬನ್ನಿ. ಜೀವನದಲ್ಲಿ ಒಂದು ಗುರಿ ಹೊಂದಿರಿ. ಜೀವನದಲ್ಲಿ ಗುರಿಯನ್ನು ಹೊಂದುವುದರಿಂದ ಆ ಗುರಿಯನ್ನು ಮುಟ್ಟುವಲ್ಲಿ ಛಲ ನಿಮ್ಮಲ್ಲಿ ಮೂಡುತ್ತದೆ. ನಿಮ್ಮ ಸಮಯ ಗುರಿಯನ್ನು ಸಾಧಿಸುವುದರ ಕಡೆ ಇರುವುದರಿಂದ ಖಿನ್ನತೆಯ ಭಾವನೆ ನಿಮ್ಮಿಂದ ದೂರವಾಗುತ್ತದೆ. ಸ್ವ ಆರೈಕೆ ಮಾಡಿ. ದುಃಖ, ಕೀಳರಿಮೆ, ಕೋಪ ಹೀಗೆ ಮುಂತಾದ ನಕಾರಾತ್ಮಕ ಯೋಚನೆಗಳು ಯಾವಾಗ ನಿಮ್ಮನ್ನ ಕಾಡುತ್ತದೆ ಎಂಬುದನ್ನು ಗಮನಿಸಿ ಹುಷಾರಾಗಿರಿ. ಸದಾ ಕ್ರಿಯಾಶೀಲವಾಗಿರಿ. ಯೋಗ ಮತ್ತು ಧ್ಯಾನಗಳನ್ನು ದಿನನಿತ್ಯ ಅಭ್ಯಾಸ ಮಾಡಿ. ಇವುಗಳಿಂದ ಖಿನ್ನತೆಯಿಂದ ನೀವು ತಪ್ಪಿಸಿಕೊಳ್ಳಬಹುದು. ದಿನನಿತ್ಯ 7 ರಿಂದ 9 ಗಂಟೆಗಳ ಕಾಲ ನಿದ್ರೆಯನ್ನು ಮಾಡಿ. ಸರಿಯಾದ ನಿದ್ರೆ ನಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಕಾಪಾಡುತ್ತದೆ. ಹಾಗಾಗಿ ದಿನನಿತ್ಯ 7 ರಿಂದ 9 ಗಂಟೆಗಳ ಕಾಲ ನಿದ್ರೆಯನ್ನು ಮಾಡಿ. ನಿಯಮಿತವಾಗಿ ವ್ಯಾಯಾಮ, ಕಸರತ್ತನ್ನು ಮಾಡಿ. ವ್ಯಾಯಾಮವು ನಮ್ಮ ಶಕ್ತಿಯ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ಮತ್ತು ನಮ್ಮ ಮನಸ್ಥಿತಿಯನ್ನು ಸುಧಾರಿಸುತ್ತದೆ. ನಿಯಮಿತವಾಗಿ ವ್ಯಾಯಾಮ ಮಾಡುವುದರಿಂದ ನಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತದೆ.